ಬೇದಿ ಕಣ್ಲ ಅವಾಗಿಂದ ಒಳ್ಳೆ ನೀರು ಹೋದಂಗೆ ಹೋಗ್ತಾನೆ ಇದೆ. ಬೇದಿನ ಹಂಗಂದ್ರೆ ಒಂದು ಕೆಂಪು ಟವಲ ಏನಾದ್ರೂ ತಿಕ್ಕ ಕಟ್ಕೊಳ್ಳೋದಲ್ವೇನ್ಲ? ಅಯ್ಯೋ ನಿನ್ನ ಮಗನೇ, ಮೆತ್ತಾಗಿ ಹೇಳೋದ್ ಬಿಟ್ಟು ಇಷ್ಟೊಂದು ಜೋರಾಗಿ ಹೇಳ್ತಿದ್ಯಲ್ಲ. ಈ ಬೇದಿ ಅಂತ ಕಣ್ರಿ. ಸುಮ್ನೆ ನಿನ್ ಕಡೆ ನಂಗೂ ಕೇಳಿಸ್ತೈತೆ. ಅದ್ರಲ್ಲೆಲ್ಲ ನಿಧಾನ ಕೇಳ್ಬೇಕು ನಿಂಗೆ. ಕೆಂಪು ಬಣ್ಣದ ಬಾವುಟ ತೋರ್ಸಿದ್ರೆ ಆಟೊಂದು ಉದ್ದ ಇರೋ ರೈಲೇ ನಿಲ್ಲುತ್ತೆ, ಇನ್ನ ನೀನ್ ಬೇದಿ ನಿಲ್ಲನ ಅನ್ನುತ್ತಾ? ಸಾಲದು. ನಮ್ಮ ಮಗಳು ಅವ್ರ ಅಪ್ಪ ಅಮ್ಮನ ಜೊತೆನು ಇರ್ತಾಳ್ ತಾನೆ. ಆ ಹುಡ್ಗನ್ ಬಂದು ಬಳಗ ಅವ್ರ ಅಪ್ಪ ಅಮ್ಮ, ಅಕ್ಕ ಎಷ್ಟಿದ್ದಾರೆ, ತಮ್ಮ ಎಷ್ಟಿದ್ದಾರೆ, ಅಣ್ಣ ಇದ್ದಾರ, ಹಿಂದೆ ಮುಂದೆ ಏನಿದೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ನಿಮ್ ಬುದ್ಧಿಗಷ್ಟು ಎಲ್ಲ ನಾನೇ ಹೇಳ್ಕೊಡ್ಬೇಕಲ್ಲ ನಿಮ್ಗೆ. ನನಗ್ ಗೊತ್ತು, ಸುಮ್ಕಿರಮ್ಮಿ. ಬಂದ ತಕ್ಷಣ ಅವೆಲ್ಲ ಕೇಳಕ್ಕಾಗುತ್ತಾ? ಒಂದ್ ಸ್ವಲ್ಪ ಹೊತ್ತಾಗ್ಲಿ ತಡಿ, ಕೇಳ್ತೀನಿ. ಅದೇನೋ ತಂದವಳಲ್ಲ, ಅದೇನ ನೂಡಲ್ಸ್ ಪುಡಲ್ಸು, ಅದು ತಿಂಕಂತ ಮಾತಾಡಿಸ್ತೀನಿ, ಸುಮ್ಕಿರು ನೀನು. ಬಂದ ಬಂದ. ಮತ್ತೆ ನೀವೇನ ಮಾಡ್ಕೊಂಬಂದಿದ್ದು? ಏ ಇಲ್ಲಪ್ಪ, ನನಗೆ ಅಡ್ಗೆ ಗಿಡ್ಗೆ ಎಲ್ಲ ಮಾಡಕ್ ಬರಲ್ಲ. ಮಾಡ್ಕೊಟ್ರೆ ಮಾತ್ರ ಸಂದಾಗ ತಿಂತೀನಿ ನೋಡಿ. ಹೌದಾ, ಇರ್ಲಿ ತಗೊಳ್ಳಿ. ಮುಂದೆ ನಮ್ಮಮ್ಮ ಕಳಿಸ್ತಾರೆ, ಕಳ್ಕೊಳ್ಳೋರಂತೆ. ನಿಮ್ಮಮ್ಮ ಯಾಕೆ ನನಗೆ ಕಳಿಸ್ಬೇಕು? ಇದನ್ ತಿನ್ನು, ನಿಮ್ಮಮ್ಮನೇ ನೆನಪು ಬರ್ತಾರೆ ನಿಂಗೆ. ಸರಿ ತಗೊಳ್ಳಿ, ಇವಾಗ ಇದನ್ ತಿನ್ನಿ. ಹಾ ಕೊಡಿ. ಅಯ್ಯೋ ಇದೇನಪ್ಪ, ಇನ್ನೂ ತೋಳಿಸ್ತೈತೆ ಹೊಟ್ಟೆ. ಒಂದ್ ನಿಮಿಷ, ಇನ್ನೊಂದ್ ಸ್ವಲ್ಪ ವಾಶ್ರೂಮಿಗೆ ಹೋಗಿ ಬಂದು ತಿಂತೀನಿ. ಯಾಕೆ ಏನಾಯ್ತು? ಹೊಟ್ಟೆ ಸರಿ ಇಲ್ವೇನು? ಹಾಗೆಲ್ಲ ಏನಿಲ್ಲ, ಬಂದೆ ತಡೀರಿ. ಕಪ್ಪ ಇನ್ನು ಎಲ್ಲಿ ಹೊರಟೆ? ಗಂಗಮ್ಮಂಟಿ, ಇನ್ನೊಂದ್ ಸ್ವಲ್ಪ ಆಚೆ ಹೋಗ್ಬರ್ತೀನಿ. ಅಯ್ಯೋ ನನ್ನ ಹೊಟ್ಟೆನೆ ತೋಳಿಸ್ತಿತ್ತಲ್ಲಿ. ಅಪ್ಪ ಇದೇನಪ್ಪ, ಇವ್ರ ಮನೆಗೆ ಬಂದು ಹಿಂಗಾಗ್ಬಿಡ್ತಲ್ಲ. ಸುಶೀಲಾ ಮಣಿ, ಅದೇ ಹಿಂಗಾಡ್ತಾನ ಹುಡ್ಗ, ಪದೇ ವಾಶ್ರೂಮಿಗೆ ಹೋಗ್ತಿದ್ದಾನಲ್ಲ. ಮೂವತ್ತೆ ಬಂದು ಒಂದ್ ಗಳಿಗೆನೂ ಆಗಿಲ್ವಲ್ಲ, ಹಿಂಗ್ ವಾಶ್ರೂಮಿಗೆ ಓಡಾಡ್ತಿದ್ದಾನೆ. ಏನ ಹೊಟ್ಟೆ ಗಿಟ್ಟ ಸರಿ ಇಲ್ವೇನ ಏನ ಪಾಪ? ಮತ್ತೆ ಪಾಪ ಹುಷಾರಿಲ್ಲ ಅಂದ್ರು ಬಂದವ್ ನೋಡಿ ಪಾಪ. ಏನಂತನಾದ್ರೂ ಸ್ವಲ್ಪ ನಾಚೆ ಹೋಗಿ ನಾನಾದ್ರೂ ವಿಚಾರಿಸ್ ಬರ್ಲೇನತ್ತೆ? ಹೋಗು ವಿಚಾರಿಸ್ಕೊಂಬ. ಅತ್ತೆ ಸುಮ್ಕಿರಿ, ಏನು ಬೇಡ. ಹುಡ್ಗ ಸ್ವಲ್ಪ ಮುಜುಗರ ಮಾಡ್ಕೊಂತಿದ್ದಾನೆ. ಮೊದ್ಲೇ ಏನಾದ್ರು ಅನ್ಕೊಂಡ್ರೆ ಏನ್ ಮಾಡ್ತೀರಾ? ಅವನಿಗೆ ಹೆಂಗಿಷ್ಟ ಹಂಗಿದ್ದೋಗ್ಲಿ, ಸುಮ್ಕಿರಿ, ಏನು ಮಾತಾಡ್ಬೇಡಿ ನೀವು. ಇರ್ಲಿ ಬಿಡು. ಅಪ್ಪ ಈಗ ಸಮಾಧಾನ ಆಯ್ತು ನೋಡು. ಸ್ವಾರಿ ರೀ. ಇರ್ಲಿ ಬಿಡಿ. ವಾಶ್ರೂಮಿಗೆ ಹೋಗೋದೇನೋ ನಮ್ಗೆ ಕೇಳ್ಬಿಟ್ಟು ಬರುತ್ತೆ ಅನ್ನೋದು. ಇರ್ಲಿ ಬಿಡಿ, ಈಗ ಕುತ್ಕೊಳ್ಳಿ, ನೀವೇ ಸ್ವಲ್ಪ ಊಟ ಮಾಡಿರಂತೆ. ಬೇಡ ಕಣ್ರಿ, ಮೊದ್ಲೇ ಯಾಕೋ ಹೊಟ್ಟೆ ಸರಿ ಇಲ್ದಂಗೆ ಆಗ್ತಿದೆ. ಇನ್ನೊಂದ್ ದಿನ ಬಂದಾಗ ತಿಂತೀನಿ ಬಿಡಿ ಪ್ಲೀಸ್. ಸಾರಿ. ಹೌದಾ, ಇದೇನು ಹಿಂಗೆ ಹೇಳ್ತಿದ್ದೀರಾ? ನಾ ಅವಾಗಿಂದ ಇಟ್ಕೊಂಡು ನಿಂತಿದ್ದೀನಿ ನಿಮ್ಗೋಸ್ಕರನೇ ಅಂತ. ಇದೇನು ಹಿಂಗೆ ಹೇಳ್ಬಿಟ್ರಿ ನೀವು? ಸರಿ ಕೊಡ್ರಿ, ತಿಂತೀನಿ. ಆಂಟಿ ಚೆನ್ನಾಗಿದೆ ಪಾಸ್ತಾ. ಏನ ರಾಜು, ಆಂಟಿ ಕೈ ಅಡುಗೆ ಇಷ್ಟ ಆಯ್ತಾ? ಏನ್ ನಿಮ್ ಹುಡುಗಿ ತಂದು ಕೊಟ್ಲು ಅಂತ ಇಷ್ಟ ಆಯ್ತಾ? ಏನ ಆಂಟಿ, ಒಟ್ಟಿನಲ್ಲಿ ಚೆನ್ನಾಗಿದೆ ಪಾಸ್ತಾ. ಥ್ಯಾಂಕ್ ಯು ಕಣ್ರಿ. ಇರ್ಲಿ ತಿನ್ನಿ. ತಿನ್ನು ಮಗನೇ, ಇದೇನೇನು ಕೊನೆ ಪಾಸ್ತಾ ಆಗಿರುತ್ತೆ. ತಿನ್ನು. ಏನಾದ್ರು ಹೇಳಿದ್ರಾ? ಇಲ್ಲ, ಹೊಟ್ಟೆ ತುಂಬಾ ತಿನ್ನಿ ನೀವು, ತಿನ್ನಿ. ಅಯ್ಯೋ ಇದೇನಪ್ಪ, ಹೊಟ್ಟೆ ಇನ್ನೂ ಹಿಂಗಾಗ್ತೈತೆ ಪಾಸ್ತಾ ತಿಂದಂಗೆ. ಅದ್ಯಾಕೆ ಇಟ್ಬಿಟ್ರಿ ರಾಜು ಅವ್ರೆ? ಊಟ ಚೆನ್ನಾಗಿಲ್ವೇನು? ಅಯ್ಯ ಎಲ್ಲ ಸುಬ್ಬಿ, ಒಂದ್ ನಿಮಿಷ, ಇನ್ನೂ ವಾಶ್ರೂಮಿಗೆ ಹೋಗಂಗಾಗ್ತಿದೆ, ಬರ್ತೀನಿ. ಸರಿ ಆಯ್ತು. ಅಯ್ಯೋ ಎಲ್ರು ಏನ್ ಅನ್ಕಂತವ್ರೋ ಏನೋ. ಇದ್ಯಾಕೆ ಹಿಂಗಾಗ್ತೈತೆ? ಏನ್ ಇವಳು ಒಳಗಡೆನೆ ಹಿಂಗ್ ಖುಷಿ ಪಡ್ತಾವಳೆ? ಅಮ್ಮಣಿ, ಯಾಕ ನನಗೆ ಸುಬ್ಬಿಗ್ ನೋಡಿದ್ರೇನೆ ಅನುಮಾನ ಬರ್ತೈತಲ್ಲ ಮಣಿ? ಕಣತ್ತೆ, ಅವಾಗಿಂದ ನಾನು ಅದೇ ಅನ್ಕಂತಿದ್ದೀನಿ. ಈ ಸುಬ್ಬಿ ಯಾಕ ಒಳಗಡೆನೆ ನಗಾಡ್ತಿದ್ದಾಳೆ. ಇವಳು ನಮ್ಗೆ ಒಂದಿನ ಊಟ ತಗೊಂಡ್ ಕೊಟ್ಟಿಲ್ಲ ಕಣತ್ತೆ. ಈ ಹುಡ್ಗನ್ ತಂದ್ಕೊಂಡ್ಬಿಟ್ಟಾಗ್ಲೇ ನಂಗೆ ಸ್ವಲ್ಪ ಡೌಟ್ ಬಂತು. ಆಗಿನ್ನು ಹುಡ್ಗ ಬಂದ ತಕ್ಷಣ ಮುಖ ಊದಿಸ್ಕೊಂಡಿದ್ದವಳು ಏನ ಪಿಲಾಂಗಿಲ ಮಾಡ್ಕೊಂಡಿದ್ದಾಳ ಕಣಂತೆ ಇವಳು ಕಿರಾತಕಿ. ಅಯ್ಯ ಗೌಡ್ರ ಮರ್ಯಾದೆ ಏನಾಗ್ಬಿಡಲ್ಲ ಇವಳೇನಾದ್ರೂ ಹಂಗ ಎಡವಟ್ ಮಾಡಿದ್ರೆ. ಅಯ್ಯೋ ಅತ್ತೆ, ಇವಳಿಗೆ ಹೇಳಕ್ಕಾಗಲ್ಲ, ಮಾಡಿರ್ತಾಳೆ. ನಿನಗೆ ಅಡ್ಗೆ ಮನೆಗೆ ಹೋಗು ಅಂದೆ, ಅವಳಿಗೆ ಕಳಿಸ್ದಲ್ಲ ನೀನೊಬ್ಳು. ಹಂಗೆಲ್ಲ ಮಾಡಕ್ಕಿರಲ್ಲ, ಸುಮ್ನಿರೆ, ನಾನು ಕೇಳ್ತೀನಿ. ಲೇ ಮಗಳೇ, ಅದ್ ಯಾಕ ಅವನ್ ಪದೇ ವಾಶ್ರೂಮಿಗೆ ಹೋಗ್ತಾವನವ? ನಂಗೇನ್ ಗೊತ್ತಪ್ಪಚ್ಚಿ, ನನಗೇನ ಕೇಳ್ತಿದ್ದೀರಾ ನೀವು? ಹಂಗಲ್ಲ ಕಣವ, ಏನಾದ್ರೂ ಎಡ್ವಟ್ ಮಾಡ್ದ ಅಂತ. ಇದೊಳ್ಳೆ ಚೆನ್ನಾಗೈತ್ ಕಣಪ್ಪಚ್ಚಿ. ನೀವ್ ಒಳ್ಳೆ ಅವಾಗಿನ್ನು ಮುಖ ಉದಿಸ್ಕೊಂಡು ನಿಂಕಬೇಡಿ ಅಂತ ಹೇಳ್ಬಿಟ್ಟು ಈಗ ಈ ತರ ಇದ್ದಿದ್ದಕ್ಕೆ ನೋಡಿ ಇನ್ನು ನನ್ ಮೇಲೆ ಡೌಟ್ ಪಡ್ತಿದ್ದೀರಲ್ಲ ನೀವು. ಸರಿ ಬಿಡಿ, ಮುಖ ಉದಿಸ್ಕೊಂಡೆ ಮಾತಾಡಿಸ್ತೀನಿ, ನಂಗೇನು. ಕಿರಾತಕಿ, ಹಂಗಿಂಗೇನಾದ್ರೂ ಮಾಡ್ಬಿಟ್ಟಿಯ ನೀನು? ಏನ್ ಮಾಡಕ್ ಹೋಗಿದ್ಯೋ? ನನ್ನ ಹೊಟ್ಟೆಲಿ ಏನ ಕೊಡ್ದೋ ನೀನ್ ಅತ್ಲಾಗಿ? ಏನಾದ್ರೂ ಎಡ್ವರ್ಡ್ ಮಾಡಿರ್ಬೇಕಲ್ಲ ನೀನು, ನಿನಗೆ ಐತೆ ಕಣೆ.
ಏ ಅಮ್ಮಣಿ, ಗೌಡ್ರು ನೋಡಿರೋ ಸಂಬಂಧ ಹಂಗಿಂಗೆಲ್ಲ ಮಾಡ್ಬಿಡ್ಬೇಡ. ಮತ್ತೆ ಊರಲ್ಲಿ ಗೌಡ್ರ ಮರ್ಯಾದೆ ಏನಾಗ್ ಬಿಡ್ಬೇಡ. ಮತ್ತವ್ರು ನನ್ ಮಾತು ಕೇಳ್ಕೊಂಡು ನಿನಗೆ ಹುಡುಗ ನೋಡಿದ್ದಾನೆ, ಮತ್ ನಿನಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ ನೋಡು. ಅಯ್ಯ, ನಾನೇನು ಮಾಡಿಲ್ಲ ಕಣ್ಗಂಗಮ್ಮಜ್ಜಿ. ಸರಿ ಸರಿ, ಇವಾಗ ಸುಮ್ಕಿರ್ರಿ. ಹುಡ್ಗ ಕೇಳಿಸ್ಕೊಂಡ್ರೆ ನಮ್ಮ ಮಧ್ಯೆ ಏನೋ ಸರಿ ಇಲ್ಲ ಅನ್ಕೋತ ಸುಮ್ಕಿರ್ರಿ. ನನ್ನ ಕೈಲಾಗ್ತಿಲ್ಲ ಕಣಪ್ಪ, ಇಲ್ಲಿಂದ ಮೊದ್ಲು ಹೋಗ್ಬಿಡ್ಬೇಕು. ಅಯ್ಯೋ ದೇವ್ರೇ, ಇದೆಂತ ಇಕ್ಕಟ್ಟಿಗೆ ತಂದು ಕೂಸ್ದಪ್ಪ ನಂಗೆ ನೀನು. ಇವಾಗ ಹೇಳ್ದಂಗೆ ಹೋಗೋಕ್ಕೂ ಆಗಲ್ಲ ಅವರಿಗೆ. ಏನು ಮಾಡಲಿ, ಹಿಂಗೆ ಬೇದಿ ಕಿತ್ಕೊಂಡು ಹೋಗ್ತೈತಲ್ಲ. ಯಾ ಬುಲ್ಲಿಗಾದ್ರೂ ಫೋನ್ ಮಾಡಿ ಕರೆಸ್ಕೊಂಡ್ಬಿಡ್ತೀನಿ. ಇಲ್ಲ ಇತ್ತು ನೋಡೋಣ ಇವತ್ತೊಂದು ದಿನ. ಇದೇ ಬೆಸ್ಟು. ಇಲ್ಲ ಅಂದರೆ ಮರ್ಯಾದೆ ಏನಾಗ್ಬಿಡೋಲ್ಲ. ಅಯ್ಯೋ, ಅಂಗಡಿ ಹತ್ರನೂ ಯಾರು ಇಲ್ದಂಗೆ ಬೀಗ ಹಾಕೊಂಡು ಬಂದಿದ್ದೀನಿ ಬೇರೆ. ಇವತ್ತು ವ್ಯಾಪಾರ ಇಲ್ಲ, ಏನಿಲ್ಲ. ಬುಲ್ಲಿಗೆ ಫೋನ್ ಮಾಡಿ ಕರೆಸ್ಕೊಬಿಡ್ತೀನಿ. ಇವತ್ತೊಂದು ದಿನ ಇಲ್ಲೇ ಇತ್ತು ಹೆಂಗ ಬೇದಿ ನಿಂತ ಮೇಲೆ ಸಮಾಧಾನ ಆದ್ಮೇಲೆ ಹೋದ್ರೆ ಆಗುತ್ತೆ. ಹಲೋ ಬುಲ್ಲಿ. ಹಾ ಹೇಳಣ್ಣ. ಅಲ್ಲ ಬುಲ್ಲಿ, ಎಲ್ಲೆಲ್ಲ ಇದೆಯಾ ನೀನು? ನಮ್ಮ ಅಣ್ಣ ಇವಾಗ ಕಾಲೇಜ್ ಬಿಟ್ಟು ಸುತ್ತಾಡಕ್ ಬಂದಿದ್ದೀನಿ ಅಂದ್ರೆ ಅಮ್ಮಂಗೆ ಹಾಕೊಡ್ಬಿಡ್ತಾನೆ ಬೇರೆ. ಏನಂತ ಹೇಳೋದು? ಅದೇನ್ ಗುಣ ಅಂತಿದ್ಯಾ? ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ, ಅದೇನಂತ ಹೇಳ. ಇನ್ನೆಲ್ಲಣ್ಣ ಇರೋಣ, ಕಾಲೇಜ್ ಬಿಡ್ತು ಈಗಿನ್ನು ಊರಿಗೆ ಹೋಗೋಣ ಅಂತ ನಿಂತಿದ್ದೀನಿ ಬಸ್ ಸ್ಟ್ಯಾಂಡ್ ಕಡೆ. ಏ, ಊರಿಗೇನು ಹೋಗೋದೇನ್ ಬೇಡ ಕಣ್ಲ, ಕಿವುಡಪುರಕ್ಕೆ ಬಾ ನೀನ್ ಸುಮ್ನೆ. ಕಿವುಡಾಪುರಕ್ಕ? ಏನಕ್ಕಣ, ಅಲ್ಲೇನಕ್ಕೆ ಹೋಗಿದೀಯ ನೀನು? ಅಂಗಡಿ ಹತ್ರ ಇಲ್ವೇನು? ಒಂದು ಮುಖ್ಯವಾದ ವಿಚಾರಕ್ಕೆ ಬಂದಿದ್ದೀನಿ ಕಣ್ಲ. ಅಲ್ಲಿ ಸುರೇಶ್ ಅಣ್ಣ ಮೆಡಿಕಲ್ ಅಂಗಡಿ ತ ಹೋಗ್ಬಿಟ್ಟು ನನ್ನ ಹೆಸರು ಹೇಳಿ ಅವಣ್ಣಂಗೆ ಗಾಡಿ ಇಸ್ಕೊಂಡ್ ಬಾ ಇಲ್ಲಿ ನೀನು. ಹೋಗೋಣ, ನಾನು ಆ ಊರಿಗೆ ಬರಕ್ಕಿಲ್ಲ. ನೀನ್ ಹೋಗಿ ಆ ಕಿವುಡೂರಿಗೆ ಹೋಗಿದೀಯಲ್ಲ, ಅಲ್ಲಿರೋ ಮಕ್ಳೆಲ್ಲ ಕೆಪ್ನ ಮಕ್ಳೆ, ಅವ್ರ ಹತ್ರ ಏನಂತ ಮಾತಾಡಕ್ ಹೋಗಿದೀಯ ನೀನು? ಇಲ್ಲಿ ಬಾರ್ಲ, ಹೇಳ್ತೀನಿ. ನನಗೆ ಹುಷಾರಿಲ್ಲ ಕಣ್, ಬಾರ್ಲ ಇಲ್ಲಿ. ಏನ್ ಹುಷಾರಿಲ್ಲ ನಿಂಗೆ? ಸಂದಾಗೆ ಮಾತಾಡ್ತಿದ್ಯಾ? ಏ ಬುಲ್ಲಿ, ಬೇದಿ ಆಗ್ಬಿಟ್ಟಿದ್, ಬಾರ್ಲ ಬೇಗ. ಅದೇನ್ ತಿನ್ನಕ್ ಹೋಗಿದ್ಯಾ ಅಂತ ಬೇದಿ ಮಾಡ್ಕೊಂಡ್ ನಿಂತ್ಕೊಂಡಿದ್ಯಾ? ಸರಿ ಕಂಟಾಗ ಬರ್ತೀನಿ. ಅಯ್ಯೋ, ಇದೇನಪ್ಪ ಹಿಂಗಾಗ್ತೈತಿ ಇನ್ನು. ಈ ನಂಗ್ ಮಗ ಬೇರೆ ಯಾವಾಗ ಬರ್ತಾನ? ಆಂಟಿ, ನಂಗೊಂದು ಸ್ವಲ್ಪ ಸುಸ್ತಾಗ್ತಿದೆ, ಇಲ್ಲೇ ರೆಸ್ಟ್ ಮಾಡ್ಬೋದಾ? ನನ್ನ ತಮ್ಮಂಗೆ ಬರಕ್ಕೆ ಕೇಳಿದ್ದೀನಿ ಅಲ್ಲಿವರೆಗೂ. ಯಾವಾಗ? ಅದ್ಯಾಕೆ ಸಂಕೋಚ ಮಾಡ್ಕತಿಯ? ಇಲ್ಲೇ ಇರುವಂತ ಬಿಡು, ಇವತ್ತೊಂದ್ ದಿನ ಸುಧಾರ್ಸ್ಕೊಂಡೆ ಹೋಗುವಂತೆ. ಕಣ್ಮಗ, ಏನ್ ಮುಜುಗರ ಪಡ್ಕೋಬೇಡ, ನಿಮ್ಮನೆ ಅಂತಾನೆ ಅನ್ಕ. ಅವ್ರಿಗೆ ಕರ್ಕೊಂಡೋಗಿ ರೂಮ್ ತೋರ್ಸೋಗು. ಹಾ ಸರಿ ಆಯ್ತು. ಅಯ್ಯೋ, ಇನ್ನೂ ಸ್ಟಾರ್ಟ್ ಆಗಿಬಿಡ್ತಲ್ಲ. ಒಂದ್ ನಿಮಿಷ ಬಂದೆ. ಏನ್ ಬೇದಿಕಿದಿ ಆಗೈತೆ ಅನ್ಸುತ್ತೆ ಕಡೆ ಸುಶೀಲ ಇವನಿಗೆ. ಕಣತ್ತೆ, ಇವಳ ಏನ ಮಾಡವಳೆ, ಅದಕ್ಕಂಗ ಆಗ್ತೈತೆ. ನನ್ಗೇನಕ್ಕಂಗ್ ನೋಡ್ತಿದ್ದೀರಾ ನೀವೆಲ್ಲ? ನಾನೇನು ಮಾಡಿಲ್ಲಪ್ಪ. ಅಪ್ಪ, ಈಗ ಸ್ವಲ್ಪ ಸಮಾಧಾನ ಆಯ್ತು. ಸರಿ ಬನ್ನಿ, ರೂಮ್ ತೋರಿಸ್ತೀನಿ. ಸುಶೀಲ, ನಂಗೂ ಒಂದ್ ಸ್ವಲ್ಪ ಆಗ್ತಿದೆ, ಹೋಗ್ ಬರ್ತೀನಿ ತಡಿ. ಇದೇನಪ್ಪ ಇವ್ನು ಹಿಂಗ್ ಗಬ್ಬು ವಾಸನೆ ಓಡ್ಸೋನೆ ಇಡೀ ರೂಮ್ನ? ಅದೆಷ್ಟು ಹೇಳಿರ್ಬೋದು, ಹಿಂಗ್ ವಾಸನೆ ಬರ್ತೈತಲ್ಲ. ಇದೇನ್ ಹಿಂಗಾಗ್ಬಿಟ್ಟೈತಲ್ಲ ಇದು. ಮನೆಗ್ ಹೋಗಿ ಹೋದ್ರೆ ಆಯ್ತು, ನಾನಿಲ್ಲಿ ಹೋಗಲ್ಲಪ್ಪ. ಏ ಅಮ್ಮನಿ ಸುಶೀಲ, ಅದೇನ್ ಹಂಗ್ ಮಾಡಿಕ್ಕಿದ್ದೀರಲ್ಲ? ಏನಾಗ್ಬಿಡ್ತು? ಬಾತ್ರೂಮ್ ಎಲ್ಲ ಫುಲ್ ಆಗ್ಬಿಟ್ಟೈತಲ್ಲೇ. ಓ ಹೌದಾ? ಮತ್ ಈ ಹುಡ್ಗ ಹೆಂಗ್ ಹೋಗ್ ಬರ್ತಿದ್ದತ್ತೆ ಅವಾಗಿಂದ? ಹುಡ್ಗ ಗಬ್ಬು ವಾಸನೆ ಬರ್ತೈತ್ ಕಣೆ, ಹೋಗಕ್ಕೆ ಆಗ್ತಿಲ್ಲ ಅಲ್ಲಿ. ನೋಡಕ್ ಮಾತ್ರ ಸಣ್ಣಕ್ಕಿದ್ರೆ ಅದು ಒಂದ್ ಸ್ವಲ್ಪ ಕ್ಲೀನ್ ಅನ್ನೋದು ಇರ್ಬೇಕು ಮಕ್ಳಿಗೆ. ತುಂಬಿರೋ ಈ ಬಾತ್ರೂಮ್ ಅಲ್ಲೇ ಹೋಗ್ಬಿಟ್ಟು ಬಂದವನಲ್ಲ ಇವನು, ಎತ್ಬಿಟ್ಟು ಚೀಚಿ ಅದ್ ಹೆಂಗ್ ಹೋಗ್ತಾರಪ್ಪ ಏನ. ಸರಿ ಕಂಟಾಗ ಆಯ್ತು, ನಾನು ಸ್ವಲ್ಪ ಹೊರದ್ ಕಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಕಂಡ್ರತ್ತೆ, ಆಯ್ತು. ಮೊದ್ಲು ಅದನ್ನ ಬಾಗ್ಲು ಹಾಕ್ಸು, ಇಲ್ಲ ಅಲ್ಲೇ ಏತು ಮತ್ತೆ ಇಡೀ ಮನೆನೇ ಅದೇ ವಾಸನೆ ಬಂದ್ಬಿಡುತ್ತೆ. ಅತ್ತೆ ಆಯ್ತು. ಹೋಗೆ, ಮೊದ್ಲು ಬಾಗ್ಲಾಕ್ ಬಿಡ್ಬಾ ಹೋಗು, ಮತ್ತೆ ಇಡೀ ಮನೆನೇ ಅದೇ ವಾಸನೆ ಬರಂಗಾಗುತ್ತೆ. ರಾಜಣ್ಣ, ಯಾರಪ್ಪಿ ನೀನು? ಯಾರ್ ಬೇಕಾಗಿತ್ತು? ಆಂಟಿ, ರಾಜು ಅವ್ರು ಬಂದಿದಾರಲ್ಲ, ಅವ್ರ ತಮ್ಮ ನಾನು. ಓ ಹೌದಾ, ಬಾರಪ್ಪ ಬಾ. ಅಂದಂಗೆ ನಮ್ಮ ಅಣ್ಣ ಎಲ್ಲಿ ಕಾಣ್ತಿಲ್ವಲ್ಲ? ಅವರಿಗೆ ಅದೇನೋ ಹುಷಾರಿಲ್ವಂತೆ, ರೂಮಲ್ಲಿ ರೆಸ್ಟ್ ತಗೊಂತಿದ್ದಾರೆ, ಹೋಗಪ್ಪ ನೋಡು. ಸರಿ ಕಣ ಆಂಟಿ, ಥ್ಯಾಂಕ್ಸ್. ಏನಾಗ್ಬಿಡ್ತು? ಹುಷಾರಿಲ್ಲ ಅಂತ ಹೇಳ್ತವ್ರೆ. ಅಯ್ಯೋ ಬೇದಿ ಕಣ್ಲ, ಅವಾಗಿಂದ ಒಳ್ಳೆ ನೀರ್ ಹೋದಂಗ್ ಹೋಗ್ತಾನೆ ಇದೆ. ಬೇದಿನ? ಹಂಗಂದ್ರೆ ಒಂದು ಕೆಂಪು ಟವಲ ಏನಾದ್ರೂ ತಿಕ್ಕ ಕಟ್ಕೊಳ್ಳೋದಲ್ವೇನ್ಲ? ಅಯ್ಯೋ ನಿನ್ನ ಮಗನೇ, ಮೆತ್ತಾಗಿ ಹೇಳೋದ್ ಬಿಟ್ಟು ಇಷ್ಟೊಂದ್ ಜೋರಾಗಿ ಹೇಳ್ತಿದ್ಯಲ್ಲ. ಈ ಬೇದಿ ಅಂತ ಕಣ್ರಿ. ಸುಮ್ ನಿನ್ ಕಡೆ ನಂಗೂ ಕೇಳಿಸ್ತೈತೆ. ಅದ್ರಲ್ಲೆಲ್ಲ ನಿಧಾನ ಕೇಳ್ಬೇಕು ನಿಂಗೆ. ಕೆಂಪು ಬಣ್ಣದ ಬಾವುಟ ತೋರ್ಸಿದ್ರೆ ಆಟೊಂದು ಉದ್ದ ಇರೋ ರೈಲೇ ನಿಲ್ಲುತ್ತೆ, ಇನ್ನ ನೀನ್ ಬೇದಿ ನಿಲ್ಲನ ಅನ್ನುತ್ತಾ? ನನ್ ಮರ್ಯಾದೆ ತೆಗಿಯಕ್ ನಾನ್ ನಿನ್ನೆ ಕರಿಬೇಕಿತ್ತೆ ಅನ್ಲ. ಅವಾಗಿಂದ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೆ ಕಣ್ಲ, ನೀನ್ ಬಂದ್ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಸರಿ ವಾ, ಇನ್ನೊಂದ್ಸತಿ ಎದ್ ಬಿದ್ದು ಬರ್ತೀಯನ ಹೆಂಗೆ? ಒಂದ್ಸತಿ ಗಾಡಿ ಏನಾದ್ರೂ ನಾನ್ ನಿಲ್ಸಕ್ಕಿಲ್ಲ ಮತ್ ನೋಡು ಮಧ್ಯದಲ್ಲಿ.
ಮಗ ಹಿಂಗ್ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ಅವ್ರ ಅವಾಗಿಂದ ಏತು ಬಾತ್ರೂಮ್ ಎಲ್ಲ ಫುಲ್ ಆಗ್ಬಿಟ್ಟೈತಂತೆ. ಆ ನಾಡಿ ಏತಿದೆಯಲ್ಲ ರಾಜು, ಅಣ್ಣಂಗೆ ಹೇಳತ್ತಲ್ಲಿ ಅವಾರ್ಡ್ ಕೊಡೋದು ಬಿಡಿ ಆಂಟಿ. ಅಯ್ಯೋ ನಿನ್ನ ಮಗನೇ, ಮುಚ್ಕೊಂಡ್ ನಡಿ ಇಲ್ಲಿಂದ ಹೋಗೋಣ. ಅಯ್ಯೋ ಸಾರಿ ಕಣ್ರಿ ಆಂಟಿ, ನಾನು ಕೆಲ್ಸದವ್ರನ್ನ ಹೇಳಿ ಸರಿ ಮಾಡಿಸ್ತೀನಿ ಬಿಡಿ. ಇಲ್ಲ ಹಂಗೆಲ್ಲ ಏನಿಲ್ಲ ಕಣ್ಲ ಪಾಪ, ನಾವೇ ಹೇಳ್ ಸರಿ ಮಾಡಿಸ್ಕೊಂತೀವಿ, ನೀನೇನು ಬೇಜಾರ್ ಮಾಡ್ಕೋಬೇಡ. ಮೊದ್ಲು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗೋಗು. ಅಯ್ಯ ಬಿಡಿ ಆಂಟಿ, ಮಾಡಿಸ್ತಾನೆ ಈ ನಮ್ಮ ಮಗಂಗೇನು. ತಿಕ್ಕ ಮುಚ್ಕೊಂಡು ನಡಿಲ್ಲ. ಓ ನನ್ನ ಮರ್ಯಾದೆ ಎಲ್ಲ ಹಾಳು ಮಾಡಕ್ ಬಂದ ಇವನಿಗೆ ಕಳ್ಕೊಂಡಲ್ಲ ನಾನು ಹೋಗಿ. ಮತ್ತೆ ಫ್ರೆಂಡ್, ನಿಮ್ಗೂ ಏನಾದ್ರೂ ಬೇದಿ ಆದ್ರೆ ನಾನು ಸರಾಯ ಕೊಟ್ಟನಲ್ಲ ರೆಡ್ ಕಲರ್ ಟವಲ್ ತಿಕ್ಕ ಕಟ್ಕೋಬೇಡಿ ಹಂಗೆ. ಬೇಜಾರ್ ಮಾಡ್ಕೋಬೇಡಿ, ಸುಮ್ಮನೆ ತಮಾಷೆಗೆ ಹೇಳಿದ್ದಾಟೆ. ಹಂಗೆ ನಾನು ಬುಳ್ಳಿ ಹೇಳ್ತಿದ್ದೀನಿ, ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದಿನ ವಿಡಿಯೋ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್.